ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಬಾಲಾಕ್ಷ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಬರ್ಲಿಲ್ಲ ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈತೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಬಾಲಾಕ್ಷ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಬರ್ಲಿಲ್ಲ ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈತೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಬಾಲಾಕ್ಷ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಬರ್ಲಿಲ್ಲ ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈತೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಬಾಲಾಕ್ಷ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ.
ಬಿಡಪ್ಪ ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಹೊಡಿಯಕ್ ಬರ್ಲಿಲ್ಲ ಆ ಥರ ಹಿಡ್ಕೊಂಡಿದ್ದು ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈಕೈತಿ ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲೂ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಪಾಲಾಕ್ಷ್ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬಿಡಪ್ಪ ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಹೊಡಿಯಕ್ ಬರ್ಲಿಲ್ಲ ಆ ಥರ ಹಿಡ್ಕೊಂಡಿದ್ದು ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈಕೈತಿ ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಸೀಸ್ ಮಾಡಿದಂತಹ ಮನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ರೈತ ಸಂಘದ ನಾಯಕರು ಬೀಗ ಹೊಡೆದು ಓಪನ್ ಮಾಡಿದ್ದಾರೆ. ಹಾಸನದಲ್ಲೂ ಮೈಕ್ರೋ ಫೈನಾನ್ಸ್ ನಿಂದ ಕಿರುಕುಳ ಆರೋಪ ಕೇಳಿಬಂದಿದೆ. ಇನ್ನು ಸೀಸ್ ಮಾಡಿದಂತಹ ಮನೆಯನ್ನ ಬೀಗವನ್ನು ಹೊಡೆದಿದ್ದಾರೆ ಅಲ್ಲಿನ ರೈತ ಸಂಘದ ಪ್ರಮುಖರು. ಬೇಲೂರು ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಮನೆ ನಿರ್ಮಾಣಕ್ಕೆ ಅಂತ 5 ಲಕ್ಷ ರೂಪಾಯಿ ಸಾಲವನ್ನ ಮಾಡಿದ್ದು ಪಾಲಾಕ್ಷ್ ಅಂತಕ್ಕಂತಹ ಒಬ್ಬ ರೈತ. ಕಾರಣ ತಂದೆಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಲದ ಕಂತನ್ನ ತೀರಿಸೋಕೆ ಆಗದೆ, ಸಾಲದ ಕಂತನ್ನ ಕಟ್ಟಲಿಕ್ಕೆ ಆಗದೆ ವಿಳಂಬವಾಗಿತ್ತು. ಕೆಲ ತಿಂಗಳಿನಿಂದ ಸಾಲ ಕಟ್ಟಿರಲಿಲ್ಲ. ಹಾಗಾಗಿ ಬ್ಯಾಂಕ್ನವರು ಸೀಸ್ ಮಾಡಿರ್ತಕ್ಕಂತಹ ಮನೆಯನ್ನ ಅಲ್ಲಿನ ರೈತರು ಆಕ್ರೋಶಗೊಂಡು ಅದೇನು ಬಂದಿದೆ ನಾವು ನೋಡ್ಕೋತೀವಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬಿಡಪ್ಪ ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಹೊಡಿಯಕ್ ಬರ್ಲಿಲ್ಲ ಆ ಥರ ಹಿಡ್ಕೊಂಡಿದ್ದು ಹಂಗೆ ಹೊಡಿಯೋಣ ಅದಕ್ಕೆ ಯಾರು ಸಿಗೈಕೈತಿ ಹಾಸನದ ಬೊಮ್ಮನಹಳ್ಳಿಯಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಘಟನೆ ಇದೆ. ಬಿಡಪ್ಪ ಬೇಡ ಹಂಗೆ ಇಲ್ಲ ಸರ್ ನಿಮ್ಗೆ ಹೊಡಿಯಕ್ ಬರ್ಲಿಲ್ಲ ಆ ಥರ ಹಿಡ್ಕೊಂಡಿದ್ದು ಹಂಗೆ ಹೊಡಿಯೋಣ ಅದಕ್ಕೆ ಯಾರು